ಎಲ್ಲ ಹೊರಗಡೆ ಹೋಗ್ಬಿಟ್ಟು ವೇಟ್ ಮಾಡ್ಕೊ ಬಂದವ್ರೆ ಗಾಡಿ ಇಳಿದು. ಗಾಡಿನ ಹಿಂಗ್ ಬಿಟ್ಬಿಟ್ಟು ಹಿಂಗ್ ಕೈ ಅಷ್ಟೇ ಕೊಟ್ಟವನು ಹಿಂಗ್ ಜಂಪ್ ಮಾಡ್ಬಿಟ್ಟ. ನನ್ಗೆ ಗೊತ್ತಾಗ್ಲಿಲ್ಲ ನನ್ಗೆ ಹೆಂಗ್ ಕೈ ಕೊಡ್ಬೇಕೇನಂತ ಹೇಳ್ಬಿಟ್ಟು. ಇವಳು ಚೆನ್ನಾಗಿ ರುಬ್ಬಿಟ್ಟು ಅಂಟೋಗಿವೆ. ನಾನು ಬಾಕ್ಸಿಗೆ ಕೊಟ್ಟು ನೀನು ಅಂತ ನಾ ಯಾವಾಗ ಏನೇ ಆದ್ರೂ ನನ್ಗೆ ಬೈಬೇಕು ಅಷ್ಟೇ. ಬಿಡು, ಅಳಬೇಡ. ಅದಕ್ಕೆ ಏನಾಗಪ್ಪು ಗೊತ್ತಿದಿರಲ್ಲ, ಅದೇ ಸಂತೋಷ. ಸುಟ್ಟೆ ಹೋಗೈತಲ್ಲಮ್ಮ. ಹಾ ಆಗ್ಬೇಕು ಇವಾಗ ಸ್ಟಾರ್ಟ್ ಬಾವೊಂದು ಹಂಗೆಲ್ಲ ಹೇಳಂಗಿಲ್ಲ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆಯಿತಾ. ಏನಂದರೆ ಅಪ್ಪುಗೆ ಪ್ರ್ಯಾಂಕ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅವ್ರು ಇವತ್ತಿಲ್ಲ, ಅವರು ಊರಿಗೆ ಹೋಗಿದ್ದಾರೆ. ನೆನ್ನೆನೇ ಊರಿಗೆ ಹೋದ್ರು. ಇನ್ನೇನು ಬರ್ತಾ ಇದ್ದಾರೆ. ಒಂದು 4 ಗಂಟೆ ನಂಗೆ ಫೋನ್ ಮಾಡಿದ್ದೆ, ಹೊರಟಿದ್ದೀನಿ ಅಂತ ಹೇಳಿದ್ದಾರೆ. ಒಂದು 7:30 ಅಷ್ಟರಲ್ಲೆಲ್ಲ ಬಂದುಬಿಡ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಪ್ರ್ಯಾಂಕ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ. ಏನು ಗೊತ್ತಾ, ನಾನು ಫಸ್ಟ್ ಟೈಮ್ ಈ ಥರ ಪ್ರ್ಯಾಂಕ್ ಅವ್ರಿಗೆ ಮಾಡ್ತಿರೋದು, ವಿಡಿಯೋ ಮಾಡ್ತಿರೋದು ಮೊದಲನೇ ಸಲನೇ. ಅಥವಾ ಮನೇಲಿ ಏನಾದರೂ ಸುಮ್ಮನೆ ತಮಾಷೆಗೆಲ್ಲ ರೇಗಿಸ್ತಾ ಇರ್ತೀವಲ್ಲ, ಅದನ್ನು ಕೂಡ ಯಾವತ್ತೂ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರಿಗೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಗೊತ್ತಿಲ್ಲ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ. ಒಂದು ಕಡೆ ಭಯ ನನಗೆ, ಎಲ್ಲಿ ಬೈದ್ಬಿಡ್ತಾರೋ ಅಂತ. ಇನ್ನೊಂದು ಕಡೆ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅದನ್ನು ನೋಡೋಣ ಅನ್ನೋದೊಂದು ಕಾತರ ಆಯಿತಾ. ನೋಡೋಣ ಇವತ್ತಿನ ಪ್ರ್ಯಾಂಕ್ ವಿಡಿಯೋ ಹೆಂಗಿರುತ್ತೆ, ಫ್ಲಾಪ್ ಆಗುತ್ತಾ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋ ಹಂಗೆ ಅವ್ರನ್ನ ಅಷ್ಟು ಬೇಗ ಯಾಮರಿಸ್ಲಿಕ್ಕೆ ಆಗಲ್ಲ ಆಯಿತಾ. ಯಾವುದೇ ವಿಷಯದಲ್ಲಾದರೂ ಸರಿ ಬೇಗ ಯಾಮರಿಸ್ಲಿಕ್ಕೆ ಆಗಲ್ಲ, ಕಂಡುಹಿಡ್ದು ಬಿಡ್ತಾರೆ. ಈ ವಿಷಯದಲ್ಲಿ ಏನು ಮಾಡ್ತಾರೆ ಅಂತೇಳಿ ನೋಡಬೇಕು. ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನಮ್ಮ ಮನೇಲಿ ಏನಂದರೆ ಫೋನ್ನೆಲ್ಲ ಹೈಡ್ ಮಾಡಿಡಲಿಕ್ಕೆ ಅಷ್ಟೊಂದು ಒಳ್ಳೆ ಜಾಗ ಇಲ್ಲ ಆಯಿತಾ. ಈಗ ಎಲ್ಲಿ ಫೋನ್ ಇಟ್ಟರು ಕೂಡ ಕಾಣಿಸ್ಬಿಡುತ್ತೆ. ಹಾಗಾಗಿ ನಾನು ಲೆಕ್ಕಮ್ಮ ಪ್ಲ್ಯಾನ್ ಮಾಡ್ತಿದ್ವಿ, ಎಲ್ಲಿಟ್ಟರೆ ಎಲ್ಲ ನೀಟಾಗಿ ಕವರ್ ಆಗುತ್ತೆ, ಹಾಗೆ ನೋಡಲಿಕ್ಕೆ ಫೋನ್ ಬೇಗ ಕಾಣಿಸ್ತಿರೋ ಕಡೆ ಇಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಪ್ರ್ಯಾಂಕ್ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಅಂದರೆ ನಾನು, ಲೇಖಮ್ಮ, ಅಮ್ಮ, ಸಂತು ಮತ್ತು ಆಂಟಿ. ನಮ್ಮ ಇಷ್ಟು ಜನಕ್ಕೂ ಗೊತ್ತು ಇವತ್ತು ನಾವು ಪ್ರ್ಯಾಂಕ್ ಮಾಡ್ತಿದ್ದೀವಿ ಅಂತ. ಏನು ಗೊತ್ತಾ, ಹೆಂಗೋ ಬ್ಯಾಲೆನ್ಸ್ ಮಾಡ್ಬಿಡ್ತೀವಿ ಆಯ್ತಾ. ನಂತೆ ಎಲ್ಲನೂ ಕಂಟ್ರೋಲ್ ಮಾಡ್ಕೊತೀವಿ. ನಮ್ಮ ಅಮ್ಮನೂ ಅವ್ರು ಬಂದ ತಕ್ಷಣ ಕೇಳ್ತಾರೆ, ಏನಾಯ್ತಕ್ಕ, ಏನು ಮಾಡ್ಕೊಂಡು ಬಂದ್ರಿ ಅಂತ. ನಮ್ಮ ಅಮ್ಮಂಗೆ ಹೆಂಗೆ ಹೇಳೋದಂತಾನೆ ಗೊತ್ತಿಲ್ಲ, ಅವ್ರು ಹೇಳ್ಬಿಡ್ತಾರೆ ಅಂತ ನನಗೆ ಡೌಟು. ನಾನು ಹೇಳ್ತೀನಿ ನೋಡಿ, ನನಗೆ ನಿನ್ನೆ ಹೇಳಿದ್ವಾ, ಈಗ ಒಂದು ಪ್ಲಾನ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಅಮ್ಮ, ಮಾಡ್ತೀನಿ ಅಂತ. ನನ್ನ ಸಂತೆ ಎಲ್ಲ ಹಿಂಗೆ ಮಾತಾಡ್ಕೊಂಡು ಹೇಳ್ಬೇಕಾದ್ರೆ ಲೆಕ್ಕಮ್ಮ ಎಲ್ಲ ನಮ್ಮ ಅಮ್ಮ ಹೇಳ್ತಾರೆ, ನೀವೇನಾದರೂ ಮಾಡ್ಕೊಳ್ಳಿ, ಆದರೆ ಅವ್ರಿಗೆ ಮೊದಲು ಹೇಳ್ಬಿಡಿ, ನೀವು ಮೊದಲು ಹೇಳ್ಬಿಟ್ಟು ಆಮೇಲೆ ನೋಡಿ ಹಾಗಂತ ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ಅವ್ರಿಗೆ ಎರಡೇ ಡೈಲಾಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು, ಲೇಖಮ್ಮ ಡೋರ್ ತೆಗೆದ ತಕ್ಷಣ ಆಂಟಿ ಅಲ್ಲ ಏನದು ನೋಡಿ ಹೆಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಒಂದ್ಸತಿ ಹೇಳ್ರಿ ಬರ್ತಿದ್ದಂಗೆ. ಆಮೇಲೆ ಅಣ್ಣ ಏನಾದ್ರು ಏನಕ್ಕ ಹಿಂಗ್ ಮಾಡ್ಕೊಂಡ್ ಬಂದವ್ರೆ ಅಂದ್ರೆ, ಏನೋ ಹೊರಗೆ ಹೋಗಿ ಏನೋ ತರ್ತೀನಿ ಅಂತ ಹೋದ್ರು, ನೋಡಿದ್ರೆ ಹಿಂಗ್ ಮಾಡ್ಕೊಂಡ್ ಬಂದವ್ರು, ಏನಪ್ಪ ಮಾಡ್ಲಿ ನಾನು, ಮಗ ಬೇರೆ ಕರ್ಕೊಂಡೋಗ್ತೀನಿ ಅಂತಿದ್ಲು, ಮಗ ಕೊಡ್ತಾ ಇರೋದೇ ಒಳ್ಳೇದಾಯ್ತು, ನಾನು ಇನ್ನು ಮಗನು ಕರ್ಕೊಂಡೋಗಿ ಏನ್ ಮಾಡ್ಕೊಂಡ್ ಬರೋರು ಅಂತ ಒಂಚೂರು ಬೈರಿ ಅಷ್ಟೇ. ಇನ್ನೊಂದ್ಸಲ ಇಲ್ಲ ಹೇಳಿ. ಬಂದು ಕೇಳ್ತಾರ ಏನಕ್ಕ ಅಂತ. ಹೊರಗಡೆಗೆ ಹೋಗಿದ್ರು ಕಣಪ್ಪ, ಏನೋ ತರಕ್ಕೆ ಅಂತ ಸಂದಲ್ಲಿ, ಏನೋ ಏಟ್ ಮಾಡ್ಕೊ ಬಂದವ್ರೆ ಅಂತೀನಿ. ಮೊಗ ಎಲ್ಲಕ್ಕ ಅಂತಾರೆ. ಮೊಗನ ಕೊಟ್ಟಿರ್ಲಿಲ್ಲಪ್ಪ, ಮೊಗ ನಾನೇ ಎತ್ಕೊಂಡಿದ್ದೆ, ಹೋಗಿಬ್ರು ಮಾಡ್ಕೊಂಡ್ ಬಂದವ್ರೆ ಅಷ್ಟೇ. ನೋಡಿ, ಇಷ್ಟು ಹೇಳಿದ್ರೆ ಅವ್ರಿಗೆ ಪಕ್ಕ ಗೊತ್ತಾಗುತ್ತೆ. ಏನ್ ಗೊತ್ತಾ, ಏನ್ ಗೊತ್ತಾ, ನಮ್ಮ ಅಮ್ಮ ಹಿಂಗೆ ಹೇಳಲ್ಲ, ಬೈತಾರೆ. ಬೈಬೇಕು ನೀವು, ಮಾಮೂಲಿ ಬೈತಿರಲ್ಲ. ಎಷ್ಟು ಹೋಗಿದ್ರು ಕೇಳಲಿಲ್ಲ, ಈಗ ಸಂದೇಲಿ ಹೋಗಿದ್ರು, ಹೋಗ್ಬಿಟ್ಟು ಹಿಂಗೆ ಅರಿಕತೆ ಮಾಡ್ಕೊಂಡ್ ಬಂದವ್ರೆ ಅಂತೀನಿ. ಹಿಂಗೆ ಹೇಳ್ಬೇಕು, ಇಷ್ಟೇ ಕೋಪದಲ್ಲಿ ಹೇಳ್ಬೇಕು ನೀವು. ಅರಿಕತೆ ಮಾಡ್ಕೊಂಡ್ ಬಂದವ್ರೆ ಕಣಪ್ಪ. ಅರ್ಧ ಗಂಟೆಯಿಂದ ಪ್ರಾಕ್ಟೀಸ್ ಮಾಡಿಸಿದ್ಕೆ ಇವಾಗ ನಮ್ಮಮ್ಮ ಟ್ರ್ಯಾಕಿಗೆ ಬಂದಿದ್ದಾರೆ. ಜಾನು, ನೀವೇನ್ ಡೈಲಾಗ್ ಹೇಳ್ತೀರಕ್ಕಂದು? ನೀವೇನ್ ಹೇಳ್ತೀರಾ ನೀವು? ಕೂತಿದ್ದೆ ಹಿಂಗೆ ಸುಮ್ಮನೆ ಕುತ್ಕೊಂಡು ನಿಮ್ಮ ಓಹೋ, ಸಾಕು ಸಾಕು ಸಾಕು, ನೀವು ಇಷ್ಟೇ ಡೈಲಾಗ್ ಮಾಡಿ ಬಂದಿಟ್ಗೆ. ಇವತ್ತೇನೆಂದರೆ ನನಗೆ ಮತ್ತು ಸಂತುಗೆ ಇಬ್ರಿಗೂ ಆಕ್ಸಿಡೆಂಟ್ ಆಗಿದೆ ಅನ್ನೋ ಥರ ಪ್ರ್ಯಾಂಕ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಆಯಿತಾ. ಅದಕ್ಕೆ ಬೇಕಾಗೋ ಬ್ಯಾಂಡೇಜು, ಕಾಟನ್ನು, ಡಿಟೈಲ್ ಎಲ್ಲ ಸಂತುಗೆ ತರಲಿಕ್ಕೆ ಹೇಳಿದ್ದೆ. ಬರುವಾಗ ಅದರೊಟ್ಟಿಗೆ ಒಂದು ಕ್ರೀಮ್ ಕೂಡ ತೊಗೊಂಡು ಬಂದಿತ್ತು ಆಯಿತಾ. ಅದು ಸ್ವಲ್ಪ ಬ್ಲಡ್ ಕಲರೇ ಇತ್ತು, ಅಂದರೆ ಒಂಚೂರು ಒಂಥರ ಬ್ರೌನ್ ಅಂತಾರಲ್ಲ ಆ ಥರ ಇತ್ತು. ಅದು ಹಚ್ಚಿದ್ರೆ ಒಂದು ಸ್ವಲ್ಪ ಬ್ಲಡ್ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ತೊಗೊಂಡು ಬಂದು ಇವಾಗ ರೆಡಿ ಆಗ್ತಿದ್ದೀವಿ. ಕಾಟನ್ ಹಾಕ್ಬಿಟ್ಟು ಈ ಬ್ಯಾಂಡೇಜ್ ಇದೆಯಲ್ಲ
ಕಟ್ಬಿಡೋಣ. ಒಂದ್ ರೌಂಡ್ ಲೈಟ್ ಆಗಿ ಹಿಂಗ್ ಕಟ್ಟ. ಈ ಫಿಲಮ್ ಎಲ್ಲ ನೋಡಿದ್ವಾ? ಇಲ್ಲ ನೋಡಲ್ಲ. ಕ್ರಿಕೆಟ್ ಮಾತ್ರ ನೋಡೋದು. IPL ನೋಡಂದ್ರೆ ಚೆನ್ನಾಗಿ ನೋಡ್ತೀಯಾ? ನೀವು IPL ನೋಡಲ್ವಾ? ನೋಡ್ತೀನಿ. RCB ಇದ್ದಾಗ ಮಾತ್ರ ನೋಡ್ತೀನಿ. ನಾನು ಅಷ್ಟೇ. ಈಗ ಫಸ್ಟ್ ಈ ತರ ಮಾಡ್ಬಿಟ್ಟು ಇದಕ್ಕೆ ಏನಾದ್ರು ಲೈಟ್ ಆಗಿ ಕ್ರೀಮ್ ಗಿಮ್ ಮೆತ್ತಿ. ಇದು ರೆಡ್ ತಾನೇ? ಅಲ್ಲ ಬ್ರೌನ್ ತಡಿಯಕ್ಕ ರೆಡ್ ಆಯಿಲ್ ಹಾಕಿ ಒಂದ್ ಸ್ವಲ್ಪ ಇನ್ನೂ ಕೆಂಪು ಗೆದ್ದಿದ್ರೆ ಚೆನ್ನಾಗಿರೋದು. ಒಂಚೂರು ಲಿಪ್ಸ್ಟಿಕ್ ಹಚ್ಬಿಡ್ರಿ. ಕುಂಕುಮ ಕೊಟ್ಟಿದ್ರೆ ಹಾಕಿ ಉರಿದ್ರೆ ಉರಿ ಅಲ್ಲೇ ಇಕ್ಕಿ ಒಂದ್ ಸ್ವಲ್ಪ ಒಂದ್ ಸೈಡ್ ಆಗ್ಬೇಕು. ಇದು ಲೆಫ್ಟಾ ರೈಟಾ? ಲೆಫ್ಟ್ ಲೆಫ್ಟ್ ಹಾಕೋಣ. ಯಾಕೆಂದ್ರೆ ಚಿಕ್ಕದಕ್ಕೆ ಟರ್ನಿಂಗ್ ಇರೋದು ಹಿಂಗೆ ಹಿಂಗ್ ಬಿದ್ದಿರ್ತೀರಾ ನೀವು. ಲೆಫ್ಟ್ ನಿಮ್ ಟ್ಯಾಲೆಂಟೆಡ್. ಹೂ ಕಪ್ಪು ವಾಸನೆ ಹೊಡಿತೈತೆ. ಏಯ್ ಚುಪ್. ನಮಗ್ ಮಾಡ್ತಿರ್ಬೇಕು. ಉಲ್ಟಾ ಆಗ್ತಾ ಇದೆಯಾ ನಿನ್ನ? ಹಿಂಗೆ ಹಾಕ್ಬೇಕು. ಕಾಣ್ತಾನೆ ಇಲ್ಲ ಬ್ಲಡ್ಡು. ನಿಜವಾಗ ಈ ತರ ಐತೆ. ಕರೆಕ್ಟ್ ಆಗಿ ಹಾಕೋಣ ಟ್ಯಾಲೆಂಟೆಡ್ ತಗೋಣ. ಇಸ್ ಪ್ರಕಾರ ಕಂಡಿಡಿದ್ ಬಿಡುತ್ತೇನೋ ಅಂತ. ಇದು ಇರ್ಲಿ ಕೈಗೆ ಸುತ್ತ. ಕ್ಯಾಮ್ರಾ ನೋಡಿದ್ರೆ ಟ್ರೈಪಾಡ್ ನೋಡಿದ್ರೆ ನಾನು ಅದನ್ನೇ ಹೇಳ್ತಿದ್ದೀನಿ. ಟ್ರೈಪಾಡ್ ಬೇಡ ಅಂದ್ರೆ ಅಂದ್ರೆ ಎಲ್ಲೂ ಇಡ್ಲಿಕ್ಕೆ ಜಾಗ ನಮ್ಮ ಇಲ್ಲ. ಭಾವ ಅಲ್ಟಿಮೇಟ್ ಟ್ಯಾಲೆಂಟ್. ಹೆಂಗಂದ್ರೆ ಇನ್ನೇನ್ ಬೇಕಿದ್ರೆ ಹಂಗೆಲ್ಲ ಪ್ರ್ಯಾಂಕ್ ಮಾಡ್ಬೋದು ನಾವು ಇಟ್ಬಿಟ್ಟು. ನಮ್ಮ ಅಣ್ಣನ್ ಮಾಡೋದು ಕಷ್ಟ. ತುಂಬಾ ಕಷ್ಟ ಇದೆ. ನಮ್ಮ ಭಾವ ಕ್ಯಾಮ್ರಾ ನೋಡ್ತಿದ್ದಂಗೆನೆ ಅಲ್ಲಿ ಒಬ್ಬ ರಿಯಾಕ್ಷನ್ ಚೇಂಜ್ ಆಗ್ತಿದೆ. ನೀವೆಲ್ಲ ನಾಟಕ ಹೊಡಿತಿದ್ದೀರಾ ಅಂದ್ರೆ ಮುಗೀತು, ನಾವೆಲ್ಲ ನಂಬ್ಬಿಡ್ತೀವಿ. ಅದೆಲ್ಲ ಶೇಪ್ ಚೆನ್ನಾಗಿ ಬಂದಿಲ್ಲ. ಉಲ್ಟಾ ನೀಟಾಗಿ ಮಾಡು. ಸಾಕಾ ಟೈಟು? ಹಾ ಸಾಕು. ಈ ಟೈಟಾಗೆ ಕಟ್ಟು. ನಮ್ಗೆ ಪರವಾಗಿಲ್ಲ. ಬಿದ್ದೋಗ್ಬಿಟ್ರೆ ಮೇಲೆ ಬಿದ್ರೆ ಹಿಂಗ್ ಇಟ್ಕೋ. ಅಪ್ಪು ಬಿತ್ತು ಬಿತ್ತು ಬಿತ್ತು. ಏನೋ ಇವಾಗ ಕಾಮಿಡಿ ಮಾಡ್ಬಾರ್ದು. ಯಾಕೆ ಗೊತ್ತಾ, ಇವಾಗ ಕಾಮಿಡಿ ಮಾಡಿದ್ರೆ ಅಲ್ಲಿ ಹೇಳುವಾಗೆಲ್ಲ ನೆನಪಾಗ್ಬಿಡುತ್ತೆ. ಸುಮ್ಮನಿರು. ಓಕೆ. ಈಗ ನಿಜ ಇದು ಗಾಯ ತರ ಕಾಣಿಸ್ತಾ ಇದೆಯಾ? ಇಲ್ಲಿ ತಿರುಗು. ಇಲ್ಲಿ ಒಂಚೂರು ಕಲರ್ ಹಾಕ್ಬೇಕು. ಒಂಚೂರು ರೆಡ್ ಕಲರ್ದು ಒಂಚೂರು ಹಾಕು. ಅಲ್ಲ ಕಾಟನ್ ಕಾಟನ್ ಇಲ್ಲಿ ಇಲ್ಲೇ ಐತಲ್ಲ. ಯಾಕೆ ಅದು ಇಲ್ಲಿ ಸ್ವಲ್ಪ ಇಷ್ಟೇನಾ ಸಾಲುತ್ತಾ? ಇದು ಬೇಕಂತ ತೆಕ್ಕಿದ್ನಲ್ಲ ಕಾಲ್ಗೆ. ಅಷ್ಟೊಂದು ಬೇಕಾ ಕಾಲ್ಗೆ? ಇಲ್ಲಿ ಇಲ್ಲಿ ಏನಾದ್ರು ಮಾಡ್ಬೇಕಲ್ಲ. ಅಲ್ಲ ಇವಾಗ ನೋಡು ಹಿಂಗ್ ಮಾಡೋದು. ಆ ಮಾತು ಸಾಕು. ಜಾಸ್ತಿ ಮಾಡಿದ್ರೆ ಗೊತ್ತಾಗುತ್ತೆ. ಚಲ್ಬಿಡ್ತೀವಿ ಅಣ್ಣ. ಅಣ್ಣ ಡೆಟೈಲ್ ಎಲ್ಲ ಚಲ್ಬೇಡ ಅಣ್ಣ. ಸ್ಮೆಲ್ ಬರ್ತದ ಇಲ್ಲಿ. ಗೊತ್ತಾಗತ್ತಾಗ ಒರೆಸ್ಬಿಡ್ಬೋದು. ಅಪ್ಪನ ಅಷ್ಟು ಬೇಗ ಯಾಮರ್ಸ್ಲಿಕ್ಕೆ ಆಗಲ್ಲ ಆಯಿತಾ. ಅವರು ಬೇಗ ಎಲ್ಲನೂ ಕಂಡಿಡ್ಬಿಡ್ತಾರೆ. ಅದಕ್ಕೆ ಅದು ನೀಟಾಗಿ ನ್ಯಾಚುರಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಫುಲ್ ಒಂದು ಸೈಡಿಗೆ ಮಾತ್ರ ಎಲ್ಲನೂ ಗಾಯ ಆಗಿರೋ ಥರ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಸೈಡಿಗೆ ಬಿದ್ವಿ ಹಂಗಾಗಿ ಪೆಟ್ಟಾಗಿದೆ ಅನ್ನೋ ಥರ. ಇನ್ನು ಸ್ಕಿನ್ಗೆ ಏನಾದ್ರೂ ಅಂಟಿಸ್ಕೊಂಡ್ರೆ ಮುಖ ಹಾಳಾಗಿದೆಯಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಗಾಬರಿ ಆಗ್ಬೋದೇನೋ ಅಂತ ಹೇಳ್ಕೊಂಡು ಇಲ್ಲಿ ಕೆನ್ನೆ ಹತ್ರನೂ ಕೂಡ ಬ್ಯಾಂಡೇಜ್ ಥರ ಹಾಕ್ಕೊಳ್ತಾ ಇದ್ದೀವಿ. ಇದೇ ದೊಡ್ಡ ಎಡ್ವರ್ಟ್ ಆಗೋಯ್ತು ಆಯಿತಾ. ಲಾಸ್ಟ್ವರೆಗೂ ನೋಡಿ ಏನಾಯಿತು ಅಂತೇಳಿ ಗೊತ್ತಾಗುತ್ತೆ. ಏನ್ ನೋಡೋದು ಬಿಡು, ಸಕ್ಕತ್ತಾಗಿದೆಯಾ, ಚೆನ್ನಾಗಿದೆಯಾ. ನೆಕ್ಸ್ಟ್ ಮೊನ್ನೆ ಯಾವ್ದೋ ಆರ್ಡರ್ ಕೊಟ್ರಲ್ಲ. ನಿಜ ಹಂಗೆ ಚೆನ್ನಾಗಿದೆ. ಅಮ್ಮ ನೋಡಿದ್ರೆ ನಿಜ ಬೈತೀಗ ನಿಮ್ಗೇನು ಬಂದಿರೋದು ಅಂತ. ಅಲ್ಲ ಪ್ಯಾಂಟ್ ಯಾವ ಪ್ಯಾಂಟ್ ಹಾಕೊಂಡಿದೆ? ಇದೇ ಪ್ಯಾಂಟು. ಚಾಕು ತಗೊಂಡು ನನ್ನ ಡ್ರೆಸ್ ವಾಲಿ ಬಿಡು. ಕ್ಯಾಮ್ರಾ ಏನು ಗೊತ್ತಾ, ಬಿದ್ದಾಗ ಬಟ್ಟೆ ಸ್ವಲ್ಪ ಹರಿದ್ಬಿಡುತ್ತಲ್ವ ಮಂಡಿ ಹತ್ರ ಪೆಟ್ಟಾದಾಗ, ಅದು ಕಂಡಿಡ್ದ್ಬಿಡ್ತಾರೆ ಅಂತೇಳ್ಬಿಟ್ಟು ಇವರಿಬ್ಬರು ಬಟ್ಟೆ ಕಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ನನಗಿಷ್ಟ ಇರಲಿಲ್ಲ ಹೊಸ ಡ್ರೆಸ್ಸು. ಸುಮ್ಮನೆ ಯಾಕೆ ಡ್ರೆಸ್ ಹಾಳು ಮಾಡೋದು, ಬೇಡ ಸುಮ್ಮನೆ ಇರಿ ಅಂತೇಳ್ಬಿಟ್ಟು ಮಾಡ್ಲಿಕ್ಕೆ ಬಿಡಲಿಲ್ಲ. ಆಮೇಲೆ ಕೊನೆಗೆ ನನ್ನೊಂದು ರೆಡಿ ಮಾಡಿದ್ದಾಯಿತು. ಇವಾಗ ಸಂತೂನ್ ಮಾಡಬೇಕಾಯ್ತಾ. ಸಾಮಾನ್ಯವಾಗಿ ಏನಾದ್ರೂ ನನಗೆ ಮಾತ್ರ ಪೆಟ್ಟಾಯಿತು ಅಂತ ಅಂದರೆ ಸಂತೂಗೆ ಸ್ವಲ್ಪ ಜಾಸ್ತಿ ಬೈಬೋದೇನೋ ಅಂತೇಳಿ ನನಗೆ ಭಯ. ಅದಕ್ಕೆ ಇಬ್ರಿಗೂ ಪೆಟ್ಟಾಗಿದೆ ಅಂತ ಅಂದರೆ ಸಂತೂಗೆ ಬೈಯೋದು ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಬ್ಯಾಂಡೇಜ್ ಹಾಕ್ಕೊಂಡು ರೆಡಿ ಮಾಡ್ತಿರೋದು. ಅದಲ್ಲದೆ ಒಬ್ರಿಗೆ ಮಾತ್ರ ಪೆಟ್ಟಾಯ್ತಾ ಅಂತ ಕ್ವಶನ್ ಬರಬಾರ್ದಲ್ವ. ಅದಕ್ಕೆ ಇಬ್ರಿಗೂ ಒಂಚೂರು ಅಂದರೆ ಸಂತೂಗೆ ಸ್ವಲ್ಪ ಕಡಿಮೆ ಪೆಟ್ಟಾಗಿದೆ, ನನಗೆ ಜಾಸ್ತಿ ಪೆಟ್ಟಾಗಿದೆ ಅನ್ನೋ ಥರ ಆಯಿತಾ. ಇನ್ನೊಂದು ಫೋನ್ ತಂದು ಎದುರುಗಡೆ ಸಂತು ಇಡ್ತಾ ಇರೋದು, ಅದ್ರ ಮುಂದೆಗಡೆ ಎಲ್ಲನೂ ಕೂಡ ಕವರ್ ಮಾಡಿಬಿಟ್ಟು ಕ್ಯಾಮ್ರಾನೇ ಕಾಣಿಸ್ತಿರೋ ಥರ ಹೈಡ್ ಮಾಡಿ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಅಪ್ಪು ಕಾರ್ ಬಂದಿದ್ದು ಸೌಂಡ್ ಆಯಿತು ಆಯಿತಾ. ಅದಕ್ಕೆ ಲೇಖಮ್ಮ ಇವಾಗ ತಾನೇ ಮನೆಯಿಂದ ಬರ್ತಿದ್ದೀನಿ ಅನ್ನೋ ಥರ ಲೇಖಮ್ಮನ್ನ ಕಳಿಸ್ಬಿಟ್ವಿ. ಇನ್ನು ನಾನು ಹಂಗೆ ಬಂದು ಮೆತ್ತಗೆ ಮಲ್ಕೊಂಡಿದ್ದೀನಿ.
ಹೊರಗಡೆ ಹೋಗ್ಬಿಟ್ಟು ಗೇಟ್ ಮಾಡ್ಕೊ ಬಂದಾರೆ ಗಾಡಿಲಿ ಬಿದ್ದು. ಏನೋ ಸಾಯಂಕಾಲದಲ್ಲಿ ಹೋಗ್ಬಿಟ್ಟು ತರಕಾರಿ ತರಕಾರಿ ಹೋಗಿ ಎಷ್ಟು ಹೇಳಿದೆ ಎಷ್ಟೊತ್ತ ಹೋಗ್ಬೇಡಿ ಅಂದ್ರೂ ಹೋಗಿ ಮಾಡ್ಕೊಂಡ್ ಬಂದವ್ರೆ. ಲೇಟ್ ಮಾಡ್ಕೊಂಡು ಮೊಗ ಎತ್ಕೊಂಡೋಗಿದ್ದೆ. ಮೊಗ ಎತ್ಕೊಂಡೋಗಿರ್ಲಿಲ್ಲ, ಮೊಗ ನಾನೇ ಎತ್ಕೊಂಡಿದ್ದೆ. ಅವ್ರು ಕೇಳ್ತಾರ ನಮ್ಮ ಮಾತ್ಕೊಳ. ನಮ್ದೇನು ತಪ್ಪಿಲ್ಲ, ನಾವು ಸರಿಯಾಗಿ ಹಿಂಗೆ ಹೋಗ್ತಾ ಇದ್ದೀವಿ. ಸಾಯಂಕಾಲ ಏನೋ ತರಕಾರಿನೆಲ್ಲ ತರಕ್ ಹೋಗಿ ಸಂದೇಲಿ ಇಬ್ರು ಗಾಡಿ ಬಿದ್ದು ಎಟ್ ಮಾಡ್ಕೊಂಡ್ ಬಂದವ್ರೆ. ಏನು ಕೇಳಿಲ್ಲ, ಸುಮ್ಮನೆ ಉಂಟು. ಜನ ಇವ್ರಿಗೆ ಜಾಸ್ತಿ ಲೇಟ್ ಆಗಿದೆ. ಆಗ್ಲಿ ಎಲ್ಲಾರು ಇದಾಗಿದ್ರೆ ಕೈ ಅಷ್ಟಾಗಿರೋದು ಕೊಡುವಾಯ್ತು. ತಲೆಗಿನ್ನ ಕಾಲು ವೇಟಾಯ್ತಾ? ಅಲ್ಲ ಒಂದ್ ನಿಧಾನಕ್ಕೆ ಹೋಗ್ಬೇಕಲ್ವ, ಕಲ್ಲಿದ್ದಾಗ ಹಂಗೆಲ್ಲವ. ನಾನಿದಾರ ಹೇಳ್ಬೇಕಲ್ಲ ಪಾಪ, ನಾನಾರ ಕರ್ಕೊಂಡು ಹೋಗ್ತಿದ್ದೆ ತಾನೆ. ಹೇಳ್ಬಿಟ್ಟೆ ಹೋಗಿದ್ದು. ಕಲ್ಲಿದ್ದಾಗ ನಿಧಾನಕ್ಕೆ ಹೋಗ್ಬೇಕ ಸಂತು. ಕಲ್ಲಲ್ಲ ಅದು, ಟರ್ನಿಂಗು. ಅವರು ಜಾಸ್ತಿ ಏನು ಏಟಾಗಿಲ್ಲ, ಸ್ವಲ್ಪನೇ ಆಗಿದೆ. ಅದೇ ನಂಗೆ ಜಾಸ್ತಿ ನೋವಾಗಿರುತ್ತೆ. ಅದು ತರ್ಚ್ಕೊಂಡೈತೆ ಅಷ್ಟೇನೆ, ಜಾಸ್ತಿ ನಿನಗೂ ಇಷ್ಟ ಏಟಾಯ್ತು? ನಿನಗೂ ಕಾಲಿಗೆ ಏಟಾಯ್ತಾ? ಗಾಡಿನ ಹಿಂಗ್ ಬಿಟ್ಬಿಟ್ಟು ಹಿಂಗ್ ಕೈ ಅಷ್ಟೇ ಕೊಟ್ಟವನು ಹಿಂಗ್ ಜಂಪ್ ಮಾಡ್ಬಿಟ್ಟ. ನನ್ಗೆ ಗೊತ್ತಾಗ್ಲಿಲ್ಲ ನನ್ಗೆ ಹೆಂಗ್ ಕೈ ಕೊಡ್ಬೇಕೇನಂತ ಹೇಳ್ಬಿಟ್ಟು. ಪಾಪ ಬಿಟ್ಟೋಗಿದ್ರ? ಪಾಪನ ನಾಳೆ ಅಕ್ಷಯ ತೃತೀಯ, ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಇವ್ರಿಗೆ ಹೇಳಿದೆ, ಇವ್ರು ಲೇಟಾಗಿ ಬರ್ತೀನಿ ಅಂದ್ರೆ ಸರಿ ಆಯ್ತು ನಾವು ತಂದ್ಬಿಡೋಣ. ಲೇಟ್ ಆಗ್ಬಿಟ್ರೆ ಆಮೇಲೆ ನಾಳೆ ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕಾಗಲ್ಲ ಅಂತ. ಇಬ್ರು ನೋವಾಯ್ತಂತೆ. ಏನಕ್ಕೂ ನೋಡ್ತಾ ಇದೀನಿ ಇರು. ನೋವಾಯ್ತು ಬಿಡು. ಅವ್ರ ಹಂಗೆ ನೀನ್ ಏನಾದ್ರು ಗಾಯ ಆಗಿದ್ರೆ ಇನ್ನ ಸ್ವಲ್ಪ ಅದನ್ನ ನೋವು ಮಾಡ್ತೀಯ ಜಾಸ್ತಿ ಮಾಡ್ಬಿಡ್ಬೇಕು. ಬಿಡು, ತೆಗಿಯಕ್ ಹೋಗ್ಬೇಡ, ಮತ್ತಿದಾಗುತ್ತದು. ನೋವು ಜಾಸ್ತಿ ಆಗುತ್ತೆ, ನೀನು ಇಟ್ಬೇಡ. ಇದೇ ಬಟ್ಟೆಲ್ಲೇ ಹೋಗಿದ್ದ. ಒಂಚೂರು ಕಿತ್ತೋಯ್ತು ಅಷ್ಟೇ. ಬಿಡು ಬಿಡು. ಬಿಡು, ಎತ್ಬಿಡ ಬಿಡು. ನಂಗಿದು ಇದೆ ಏನು ಅಷ್ಟಾಗಿ ನಂಗೆ ನೋಯ್ತಾ ಇಲ್ಲ, ನನ್ ಕಾಲು ಹತ್ತು ನೋಯ್ತಾ ಇದೆ ಅಷ್ಟೇ. ನಿನ್ಗೇನೇನು ಲೇಟ್ ಆಯ್ತು? ನೀನು ಲೇಟ್ ಆಯ್ತು ಕೈಗೆ ಈ ಕಡೆ ನಿನ್ನೆ. ಎಲ್ ಬಿದ್ರಿ? ಹಾ? ಎಲ್ಲೇ ಹೊಲ್ಟಾಸ್ ಹತ್ರ ಟರ್ನಿಂಗ್ ಅಲ್ಲಿ ಜಲ್ಲು ಮುಂಚೆ ಗುಂಡಿ ಬಿದ್ದೈತಲ್ಲಿ ಜಾಗ. ಅಲ್ಲಿ ಗುಂಡಿ ಬಿದ್ದೈತು ಜಾಗ, ಬೇರೆ ಸಕ್ಕತ್ ಗುಂಡಿ ಬಿದ್ದೈತೆ. ಗುಂಡಿ ಏನ್ ಗೋಲ್ಡ್ ಏನಲ್ಲಿ ಯಾರನ್ನ ಎತ್ಕೊಂಡ್ಬಿಡ್ತಾ ಇದ್ರ? ಎಲ್ಲ ನಮ್ಮಿಂದಲೇ ಆಗಿತ್ತು, ನಾನೇ ತಗೊಂಡು. ಏನ್ ಅವನೇ ಫಾಸ್ಟ್ ಆಗಿ ಬರೋದೇನ್ ಕುಂಡ್ರಸ್ಕೊಂಡಾಗೆಲ್ಲ ಬರಲ್ಲ. ಫಾಸ್ಟ್ ಆಗಿ ಅವನೇನು ಫಾಸ್ಟ್ ಆಗಿ ಹೋದ್ರು ನಾನೇನು ಸುಮ್ಮನೆ ಪ್ರತಿ ಸಲ ಹೇಳ್ತೀನಿ ಹೇಳ್ರಿ ನಿಧಾನಕ್ಕೆ ಹೋಗು ಅಂತೇಳಿ. ಅದು ಗೊತ್ತಾಗ್ಲಿಲ್ಲ ಆಯ್ತಾ. ಗುಂಡಿ ಜಾಸ್ತಿ ಬಿದ್ದೈತಲ್ಲಿ ತುಂಬಾ. ಜನ ಈ ಕಡೆ ಎಲ್ಲ ಬರ್ತಾ ಇದ್ರ, ನಮಗೂ ಅಷ್ಟಾಗಿ ಗೊತ್ತಾಗ್ಲಿಲ್ಲ. ಈ ಹೆಂಗ್ ಗಾಡಿ ಬಿಟ್ಟ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಜಲ್ಲಿ ಬೇರೆ ಬಿದ್ದೈತಲ್ಲಿ, ಗುಂಡಿ ಬಿದ್ದು ಜಲ್ಲಿ ಬೇರೆ ಇದಾಗಿದಾವಲ್ಲಿ. ನೆನ್ನೆ ನಾನು ಹೋದಾಗ ನೋಡಿದೆ, ರೋಡ್ ತುಂಬಾ ಇದಾಯ್ತು. ಅದು ಮೂಲೆ ಇರ್ತೀವಿ ಅಲ್ಲಿ ಟರ್ನಿಂಗ್ ಅಲ್ಲಿ. ಗಾಡಿ ಏಟಾಯ್ತಾ? ಹೋಗ್ಲಿ, ಗಾಡಿ ಏಟಾಗ ರೆಡಿ ಮಾಡಿಸ್ಬೋದು. ಅವಳೇನಾದ್ರು ಜಾಸ್ತಿ ಏಟಾಗಿದ್ರೆ ಪಾಪನ್ ಕರ್ಕೊಂಡೋದಾಗ ಏನಾದ್ರು ಆಗಿದ್ರೆ ಏನ್ ಮಾಡ್ಬೇಕಾಯ್ತು? ಒಬ್ಬಿಬ್ರವ್ರೆ ಸರಿ ಆಯ್ತಪ್ಪ. ಇಸ್ಕೊ ಅಂತ ಬಿಟ್ಟಿದ್ರು. ಯಾವಾಗ ಆಗಿದೆ ಹಿಂಗೆ? ಸಂಜೆ ಕಣಪ್ಪ. ಯಾವಾಗ ನಾನು ಫೋನ್ ಮಾಡಿದ್ದು? ಒಂದು ಅರ್ಧ ಗಂಟೆ. ನಾನು ಕೇಳಿದೆ, ಇವ್ರು 4 ಗಂಟೆಗೇನೋ ಹೊರಡ್ತಾ ಇದ್ರು ಆಯ್ತಾ. ಸರಿ ಎಷ್ಟೊತ್ತಾಗುತ್ತೆ ಅಂತ, ಅದಕ್ಕೆ ಒಂದು 7:15 ಆಗ್ಬೋದು ಅಂತ ಹೇಳ್ತಾ. ಅಂದ್ರೆ ಈಗ ಗೊತ್ತಾಗಲ್ಲ, ಟ್ರಾಫಿಕ್ ಆಗಿರುತ್ತಲ್ಲ, ಲೇಟಾಗಿ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತಂದ್ಬಿಡೋಣ. ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕೆಲ್ಲ ಬೇಕಲ್ವಾ, ಅದಕ್ಕೆ ಹೋಗಿ ತಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಸಂತೆ ಹಂಗೋ ಇತ್ತಲ್ಲ, ಹೊತ್ತದಲ್ಲೇ ಹೋಗೋಣ ಅಂತೇಳಿ ಹೇಳಿದೆ. ಸದ್ಯಕ್ಕೆ ಅಷ್ಟಾಗಿರೋ ಪುಣ್ಯ ಬಿಡ್ರಿ, ಏನು ಜಾಸ್ತಿ ಏಟ ಆಗಿಲ್ವಲ್ಲ. ಏನು ಸಂಜೆದೇನೋ ತಪ್ಪಿಲ್ಲ ಆಯ್ತು. ನನ್ನ ಆ ಥರ ಏನಾದರೂ ಫಾಸ್ಟಾಗಿ ಬಂದು
ಗೊತ್ತಿದಿರಲ್ಲ ಅದೇ ಸಂತೋಷ. ಗೊತ್ತಿದಿರಲ್ಲ ಅದೇ ಸಂತೋಷ. ಸದ್ಯಕ್ಕೆ ಜಾಸ್ತಿ ಏನು ಏಟಲ್ಲ, ಪಾಪನೂ ಕರ್ಕೊಂಡು ಹೋಗಿಲ್ಲ, ನೀವೇ ಇಬ್ರು ಹೋಗಿರೋದಲ್ವಾ. ಈಗ ಸದ್ಯಕ್ಕೆ ಇದಾಗಿದೆ ಬಿಡು, ಏನೂ ಆಗಲ್ಲ. ಜಾಸ್ತಿ ಏಟಾದ ಕಾಲ ಅಂದರೆ ಸ್ಕಿನ್ ಇದಾಗ್ಬಿಡುತ್ತೆ, ನೋವು ಅಂದರೆ ಮೂಳೆ ಥರ ನೋವಾಗೈತೆ. ಅವ್ರೇನು ಏನಾಗಿಲ್ಲ, ಒಳಗಡೆ ಒಂಚೂರು ಸ್ಕಿನ್ ಸ್ಕ್ಯಾನ್ ಮಾಡಿಸಿ ಅಂತ ನಾವು ಹೇಳಿಲ್ಲ, ಬರೀ ಸ್ಕಿನ್ ಎದ್ದೋಗೈತೆ ಅಷ್ಟೇ. ಯಾಕೆ ಕಡಿಕೆ ಮಾಡು, ಆಮೇಲೆ ಕಾಲು ಇದಾಗ್ತವೆ, ಹಿಂಗ್ ಮಾಡಿಂಗೆ ಮಾಡು, ನಿಧಾನ ಮಾಡು. ಬೆರಳೆಲ್ಲ ಹಿಂಗ್ ಅಲ್ಲಾಡ್ಸು. ನೋವಾದ್ರೆ ಆಯ್ತದೆ. ನೋವು ಜಾಸ್ತಿ ಇದೆ ಇವತ್ತು, ನಾಳೆ ಬೇಕಾದ್ರೆ ಮಾಡಿಸ್ತಾಳೆ. ಇವತ್ತಿನ್ನೂ ನೋವು ಇದೆ, ಇವತ್ತು ಬಿದ್ದಿರೋದಲ್ಲ, ಈಗ ಬಿದ್ದಿರೋದಲ್ಲ, ದಿನ ಸಂಜೆ ಬ್ಲಡ್ ಮತ್ತೆ ಇದಾಗುತ್ತೆ. ಆಡ್ಸ ಬ್ಲಡ್ ಆಗುತ್ತೆ ಬಿಡು. ಇವಾಗ ಹೆಂಗು ಬ್ಯಾಂಡೇಜ್ ಮಾಡಿಸ್ಕೊಂಡ್ ಬಂದಾರಲ್ಲ. ಫೋನ್ ಹಿಡ್ಕೊಂಡು ಕೂತಿದ್ದೆ ಹಿಂಗೆ ನೀನು. ಅದೇ ಫೋನ್ ಓಡಿಸ್ಬೇಕಾರೆ ಆಂಟಿ ನಾನು ಫೋನ್ ಅವಳು ಫೋನ್ ಹಿಡ್ಕೊಳಲ್ಲ, ಹಂಗೆಲ್ಲ ವಿಷ್ಣು ಆ ಥರ ಎಲ್ಲ ಅದು ಗುಂಡಿ ಇತ್ತಲ್ವಾ, ಇದು ಜಾಗ ತುಂಬಾ ಹಾಳ ಬಿದ್ದೈತೆ. ಅದು ಟರ್ನ್ ಮಾಡಕ್ಕೇನೋ ಹೋಗಿದ್ದಾನೆ ಅವನು. ಆ ಕ್ರಾಸ್ ಇದೆಯಲ್ಲ ತುಂಬಾ ಹಾಳ ಬಿದ್ದಿದೆ ಗುಂಡಿಯಲ್ಲಿ. ಅದು ಟರ್ನ್ ಮಾಡಕ್ ಹೋದಾಗ ಎಲ್ಲೋ ಸ್ಕಿಡ್ ಆಗಿದೆ ಗಾಡಿ. ಯಾವಾಗ ಏನೇ ಆದ್ರೂ ನಮ್ಗೆ ಬೈಬೇಕು. ಹೋಗ್ಲಿ ಬಿಡು, ಅಳಬೇಡ. ಅದಕ್ಕೆ ಸುಮ್ಮನೆ ಬಯಸ್ಕೋಬೇಡ್ರಿ, ಅದು ನೀವಿಬ್ರು ಗುದ್ದಾಡ್ಬೇಡ್ರಿ ಬಿಡು, ಹೋಗ್ಲಿ ಆಯ್ತು. ಅಷ್ಟಾಗಿರೋ ಪುಣ್ಯ ಅನ್ಕೋ, ಸುಮ್ನಿರು ಸುಮ್ನಿರು, ಹೋಗ್ಲಿ. ನಮ್ಗೇನು ಬೇಜಾರಿಲ್ಲ, ಸುಮ್ಮನೆ ಇವಾಗ ನಿಮ್ಮ ಇಬ್ರಿಗೂ ಜಗಳಾಡಕ್ ನಾನೇ ಕಾರಣ ಆಗುತ್ತೆ. ಏನಿಲ್ಲ, ಸುಮ್ಮನೆ ಜಗಳ ಏನಿಲ್ಲ, ಸ್ವಲ್ಪ ಕರ್ಕೊಂಡು ಹೋಗಿದ್ದೆ ತಪ್ಪು. ನಾವು ಬಿಡು, ಹೋಗ್ಲಿ, ಬಿಡ್ಬೇಡ. ಅದಕ್ಕೆ ಕಲ್ತೀಯ ಏನೋ ಅಷ್ಟಾಗಿರೋ ಪುಣ್ಯ ಅನ್ಕೋ, ಸುಮ್ಮನೆ ಹೋಗ್ಲಿ. ಅಷ್ಟಾಗಿರೋ ಹೆಂಗ ಮುಗ ಹತ್ರ ಇದಾಗುತ್ತೀಯಾ ನೋವು? ಹೋಗ್ಬೇಕಾದ್ರೆ ಹೋದ್ವಂಟು ಐಸ್ ಕ್ರೀಮ್ ಎಲ್ಲ ತಗೊಂಡು ಎಲ್ಲ ಕಲ್ಲಂಗಡಿ ಹಣ್ಣು ಐಟಮ್ ಎಲ್ಲ ತಗೊಂಡು ಬರ್ಬೇಕಾದ್ರೆ ಆಗಿತ್ತು. ಹೋಗ್ಬೇಕಾದ್ರೆ ಹಿಂಗೆ ಹೋದೋ ಆಯ್ತಾ, ಹಂಗಾಸ್ ಬರ್ಬೇಕಾದ್ರೆ ಇಲ್ಲೇನೆಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಏನೋ ಮುಗ ಹಾಕೊಂಡು ಸಾಕ್ತಾನೆ ಸದ್ಯಕ್ಕೆ. ಜನ ಒಬ್ಬು ಆಯ್ತು ನೋಡ್ದ ಅಮ್ಮಗೆ, ಮಾಮಗೂ ಏನ್ ಮಾಡೋದು ಹಿಂಗೆ. ನಮ್ಮ ಅಕ್ಕಂಗೆ ಕೈ ಇಟ್ಟಲ್ಲೇ ಕೆನ್ನೆ ಇಟ್ಟಾಗೈತೆ. ಅದಕ್ಕೆ ಬಿಡು, ಹೋಗ್ಲಿ. ಏನ್ ಆಗಲ್ಲ ಬಿಡು, ಅದೇನ್ ಇನ್ಫೆಕ್ಷನ್ ಆಯ್ತದೆ ಬಿಡು, ಹೋಗಿ ಆಯ್ತು. ಅದೇನ್ ಮಾರ್ಕ್ ಹೋಯ್ತದ ಬಿಡು, ಎಂತೆಂತ ಮಾರ್ಕೆ ಹೋಯ್ತದ. ಅದೇನು ಅದಕ್ಕೆ ತಲೆ ಕೆಡಿಸ್ಕೊಂತೀವಿ. ಏಟ್ ಆಗ್ಬಿಟ್ಟೈತಿ, ಇವಾಗ ಏನ್ ಮಾಡಕೈತದೆ. ಈ ಕಡೆ ನಿಂತ್ಕೋ, ಆ ಕಡೆ ನಿಂತ್ಕೋಬೇಡ. ಒಬ್ಬು ಆಯ್ತು ನೋಡ ಅಮ್ಮಗೆ ಜನ ಹೊಡೆದಿಡ್ದವನು ಅದು ಹೊಡ್ತಾನೆ ಇಸ್ಕೊಂಡ್ರೆ ಅದು ಹೆಂಗಿದೆ, ಅದೇ ಆಗೈತೆ. ಇಲ್ಲಿಗೆ ಬಾರಪ್ಪು, ಹಂಗಾಗಿ ಗೆತ್ತಕ್ಕಾಗಲ್ಲ. ನಂಗೆ ಅವಾಗಿಂದ ಡೌಟ್ ಇತ್ತು ಕಣಕ, ಬಂದಾಗಿಂದ ಡೌಟ್ ಇತ್ತು. ಬಯ್ಯನ ಅನ್ಕೊಂಡು ದಮ್ ತಡ್ಕೊಂಡಿದ್ದೆ. ಈ ಕಡೆ ತಿರ್ಕಂತಿದ್ದಂಗೆ ನಗದು. ಅವಾಗಿಂದ ನೋಡ್ತಾ ಇದ್ದೀನಿ. ಇಲ್ಲ, ನಾನು ನೀವೆಲ್ಲ ಬಂದ್ಬಿಟ್ರಲ್ಲ, ಏನು ಬೈಯಕ್ ಆಯ್ತಾ ಇಲ್ಲ ನನ್ಗೆ. ಸುಮ್ಮನಿದ್ದೀನಿ. ಏನ್ ಅನ್ಕೋತಿರೋ ಆಮೇಲೆ ಹಿಂಗೆ ಆಗಿದ್ರು ಬೈತಾವನಲ್ಲ ಅಂತ ಚೆನ್ನಾಗಿ ಬೈದ್ಬಿಡುವೆ. ನನಗೆ ಇವಳು ಈ ಕಡೆ ತಿರ್ಗಾಗ ನೆಕ್ಕದ್ಲು. ಯಾಕೋ ನೆಕ್ತಾಳ ಅಂತ ನೋಡಿದ್ರೆ ಇವ್ನು ನೋಡಿದ್ರೆ ಇವನು ನೆಕ್ತಾಳ. ಇವಳು ನೋಡಿದ್ರೆ ಅಂತ ಆಗ್ತಾಳೆ.
ಮುಟ್ಟಾರ ಕಾಲು ನೋವು ಮುರಿದೋಗೈತೆ ಅಂತ. ಅಣ್ಣ ನಂಗೆ ಆಶ್ಚರ್ಯ ಏನ್ ಗೊತ್ತಾ? ಅಲ್ಲ, ಚಿಕ್ಕ ಗಾಯ ಆದ್ರೂನು ಬಂದು ಅದನ್ನ ಹಿಂಗ್ ಓಪನ್ ಮಾಡಿ ನೀಟಾಗಿ ಹಿಂಗೆಲ್ಲ ನೋಡ್ತಾರೆ ಏನಾಗೈತೆ ಅನ್ನೋದಿದೇನು ನಾನು ಈಗ ಬಂದೇಟ್ಗೆ ನೋಡ್ದೆ ಅಯ್ಯೋ ನೋಯ್ತದೆ ಅಂತ ಅಂದ್ರು ತಾನೆ ಕಾರಣ. ಆಮೇಲೆ ನೀವು ಬೇರೆ ಇದ್ರಲ್ಲ, ಏನ್ ಬೈಯೋದು ಇವ್ರು ಮುಂದೆ ಇಲ್ಲ ಅಂತ ಸುಮ್ಮನೆ ಇದ್ದೀನಿ ಅವಾಗಿಂದ. ಈಗ ಗೊತ್ತಾಯ್ತಾ ನಾವು ಪ್ರಶ್ನೆ ಅಂತ ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ನನಗೆ ಅರ್ಧ ಮನ್ಸು ಏನೋ ನಾಟಕ ಆಡ್ತಾವ್ರಿ, ಏನ್ ಒಂದ್ ಕಡೆನೂ ಕೆರ್ಕೊಂಡಿಲ್ಲ. ಇಲ್ಲಿ ಬಂದು ಕೈಯೆಲ್ಲ ಹಿಂಗ್ ನೋಡ್ತಾ ಇದೀನಿ ನಾನು. ಅದೇ ನಾವು ಇದನ್ನ ತರ್ಚ್ಕೊಂಡಿರೋ ತರ ಮಾಡ್ಬೇಕಿತ್ತು. ಇಲ್ಲೆಲ್ಲ ಒಂದ್ ಸ್ವಲ್ಪ ಕಿತ್ತೋಗಿದ್ರೆ ಕೇಳ್ತಾ ಇದ್ನಲ್ಲ, ಏನ್ ಮೊಬೈಲ್ ಇಟ್ಕೊಂಡು ಹೋಯ್ತಾ ಇದ್ದ ಅಂತ. ನಮ್ಮಮ್ಮ ಡೈಲಾಗ್ ಹೊಡಿತು ಫಸ್ಟಲ್ಲೇ. ಒಂದ್ ತಕ್ಷಣ ಮೇಲಿಂದ ಬಂದಾಗ್ಲೂ ಡೌಟ್ ಬರ್ಲಿಲ್ವಾ ಅಂತ. ನೀನ್ ಮೇಲಿಂದ ಎಲ್ಲ ಈಗ ಬಂದೆ ಅನ್ಕಣೆ, ನಾನು ಬಾಗ್ಲಿಂದ ಆಚೆ ಬಂದಲ್ಲ. ಇದ್ಯಾಕೆ ಇವಳು ಇಲ್ಲಿಂದ ಬರ್ತಾವಳೆ, ಅಕ್ಕ ಇಲ್ಲಿಂದ ಬಂತಲ್ಲ, ಅದು ಯೋಚನೆ ಬಂತು. ಆಮೇಲೆ ಎಲ್ಲೋ ಬಂದಿರ್ಬೇಕು ಅವಾಗ್ಲೇ, ಏಕಮ್ಮ ಅಕ್ಕ ಈಗ ಓಡ್ಬತ್ತೈತೇನೋ ಅನ್ಕೊಂಡೆ. ಹಾಗೆ ನನ್ನ 6 ಹೊರಟಿದ್ದಾಳು, ನೀನ್ ಬಂದಿರ್ಲಿಲ್ಲ. ಇವ್ರು ಏನ್ ಗೊತ್ತಾ, ಅನ್ನೋ ಕುತ್ಕೊಂಡ್ಬಿಟ್ಟವ್ರೆ. ನಾನು ಅಟ್ಲೀಸ್ಟ್ ಇಲ್ಲಿ ಕರೆಯೋಣ, ಕ್ಯಾಮ್ರಾ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ, ಆದ್ರೂ ಎದ್ ಗೊತ್ತಿಲ್ಲ. ಹಂಗೆ ಅವ್ರಿಗೆ ಒಂಥರ ಎಲ್ಲಾರು ಹೋಗ್ಲಿ, ಆಮೇಲೆ ರುಬ್ಬಣ ಹಾಕೊಂಡು ಅಂತ ನಮ್ಮ ಭಾವ ನನಗ್ ಬೈಯಲ್ಲ, ಸಾಧ್ಯನೇ ಇಲ್ಲ ಅಂತಿಲ್ಲ, ಬೈದ್ರೆ ನಮ್ಮ ಅಕ್ಕನ ಅದೇ ಬಾಯಿ ಕಟ್ಟಿಗೆ ಇವನ್ ಬೇರೆ ಸಾರಿ ಬಾಬಾ ಅಂತ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ನಾನ್ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾಳಪ್ಪ ಇವಳು, ಹಿಂಗೆ ಕೈ ಕಾಲು ಮುಟ್ಟ ಬಂದಾಳಲ್ಲ, ಏನ್ ಮಾಡೋದು, ಮುಗ ಬೇರೆ ಇಟ್ಕೊಂಡು ಹೆಂಗೆ. ನಾನು ಬೈಯನ ಅಂತ ಮನ್ಸಲ್ಲಿ ಕಾಲ್ ಮುಗ್ದಾಕ್ಬಿಟ್ಟಿನಿ, ಇನ್ನೊಂದ್ಸಲ ಹೋದ್ರೆ ನೀನ್ ಹಂಗೆ ಹಿಂಗೆ ಅಂತ ಮಾಡ್ಬಿಟ್ಟೆ. ಅಯ್ಯೋ ಕಲಿಯಾಗ್ಬಿಟ್ಟೈತೆ. ನೀವೆಲ್ಲ ಇದ್ರಲ್ಲ ಬೈಲಿಲ್ಲ ಬೈದಿದ್ರೆ ನನ್ ಬೈತಾರೆ ಅಪ್ಪಳು. ಏನ್ ತಪ್ಪಾಗೋಗೈತಲ್ಲ. ಸುಟ್ಟೆ ಹೋಗೈತಲ್ಲಮ್ಮ. ಹಾ ನಿನ್ನ ಹೋಗು, ಡೆಟೈಲ್ ಯಾರೋ ಸ್ಕಿನ್ ಹಾಕ್ತಾರ, ಹೋಗಿ ಮಾಯ್ಶ್ಚರೈಸರ್ ಹಾಕೋಗು. ಏನು ತೊಳಿಬೇಡ, ಮಾಯ್ಶ್ಚರೈಸರ್ ಹಾಕೋಗು. ಕರೆ ಅನ್ಕೊಂಡೆ ಹಣೆ ಆಗ್ಬೇಕಿತ್ತಲ್ಲ, ಆಗಿಲ್ಲ, ಹಣೆಗೆ ಹಾಕಿದ್ರೆ ಆಗಿಲ್ಲ, ಏನೋ ಕಲೆ ಉಳ್ಕೊಂಡಿದ್ದೆ. ಉರಿತಾ ಇದೆ ಒಟ್ಟು, ನೀವ್ ಹಾಕಿದ ತಕ್ಷಣ ಉರಿತು. ಜ್ಞಾನ ಇಲ್ಲ ಹಿಂಗೇನೋ ಮೈ ಮೇಲೆ. ಆಗ್ಬೇಕು ಇವಾಗ ಸ್ಟಾರ್ಟ್ ಬಾ ಒಂದು ನಿಮಗೆ ಉರಿತೈತೆ ಅದು. ಹಾಕಿದ ತಕ್ಷಣ ಹೇಳ್ತು ಇಲ್ಲಿ ಉರಿತೈತೆ. ಆಗಿಲ್ಲ ಸ್ಕಿನ್ ಸೆನ್ಸಿಟಿವ್ ಕಣಮ್ಮ. ಅದು ಸ್ಮೂತ್ ಇರುತ್ತಲ್ಲ ಸ್ಕಿನ್ ಇವಳದು. ಅಲ್ಲೂ ಹಾಕಿದ್ದೆ ಡೆಟಾಯಿಲ್, ಇಲ್ಲೂ ಈ ಸ್ಕಿನ್ ಸೆನ್ಸಿಟಿವ್ ಅಷ್ಟೇ, ಹೋಯ್ತದ ಬಿಡು. ಏನಂತಾರೆ ಹೋಗ್ ಒಂದ್ಸತಿ ಮುಖ ನೀಟಾಗಿ ತೊಳ್ಕೊಂಡು ಕಣಪ್ಪ. ಈಗ ಏನೋ ಮಾಡಪ್ಪ, ಏನೋ ಆದ್ರೆ ಗೊತ್ತಲ್ಲೇ ಆಗ್ಬೇಕು ನಿಮ್ಗೆಲ್ಲ. ನಿಜವಾಗ್ಲೂ ಬದನಾಗೈತೆ ತಗೋ. ಆಫ್ ಮಾಡಿ ಬಿಡಪ್ಪ. ಇಲ್ಲೊಂದು ಇಕ್ಕಿದ್ವ ನೀವು ಓದ್ಕೊಂಡ್ಬಿಡೈತೆ ಅದು. ಅಯ್ಯೋ ನಾನು ರೆಕಾರ್ಡಿಂಗ್ ಇಕ್ಕಿಲ್ವಲ್ಲ. ಅಲ್ಲಕ್ಕ ನೀವಾರು ಹೇಳತ್ತಾನೆ, ನೀವು ಅವ್ರ ಜೊತೆ ಸೇರ್ಕೊಂಡು ಇಂತ ಕೆಲಸ ಮಾಡ್ತಾ ಇದೀರಲ್ಲಕ್ಕ. ಈ ಕಡೆಗೆ ಬರ್ರ. ಹಿಂಗೆಲ್ಲ ಮಾಡ್ತಾರೇನಕ್ಕ ಯಾರನ್ನ? ಉರಿಯುತ್ತೆ. ನಾನ್ ಬಂದೇಕ್ಕೆ ಚೆನ್ನಾಗಿ ಬೈದ್ಬಿಟ್ಟಿದ್ರೆ ಎಲ್ಲಾನು ಸೇರ್ಸ್ಕೊಂಡು ಏನ್ ಮಾಡಿರ? ಗ್ಲಾಸ್ ಹೊಡೆದು ಹೋಗ್ಬಿಟ್ಟಿತ್ತು. ಜಗಳ ಉಂಟಾಗ್ತದೆ, ಮೊದಲು ಮಾತು ಹೇಳ್ಬಿಡಿ ಅಂತ ಹಂಗೂ ಹೇಳಿದ್ದೀನಿ ನಾನು. ನೆನ್ನೆನೆ ನಿಮ್ಮಮ್ಮ ಮತ್ತೆ ಹೇಳ್ತು, ಫಸ್ಟ್ ಬರುವಾಗ ಹೇಳ್ಬಿಡಿ, ವಿಷ್ಣುಗೆ ಗಾಬರಿ ಬೀಳ್ತಾರೆ, ಹೇಳದ್ ಬೇಡ ಅಂತ ನಾವೊಂದು ಸಿಟ್ಟಾಗಿ ಬೇರೆ ತರ ಮಾತಾಡಿದ್ರು. ನಾನು ಅಂತ ಅಂತಾನೆ
ನಾನಂತೀನಿ ಸಮಸ್ಯೆಗಳು ಏನೋ ಆಗಿರ್ತವೆ. ಅದೇ ಈಗ ನಾನು ಅದನ್ನೇ ಹೇಳ್ತಾ ಇರೋದು. ನಾನ್ಯಾರು ಚೆನ್ನಾಗಿ ಎಲ್ಲ ಸೇರ್ಸಿ ಹೇಳಿತ್ತು ನೆನ್ನೆ ಹೇಳ್ತು ಮಕ್ಕಳವ ಪಾಪ ಸ್ಕಿನ್ ಇದಾಯ್ತದು ಬಿಡು ಉಜ್ಬಿಡೆ ಬಿಡು ಅದೇನ ಆಗಲ್ಲ ಬಿಡು. ಹೋಗುತ್ತೆ ಬಿಡು ಯಾವತ್ತಾದ್ರೂ ಒಂದಿನಾದ್ರೂ ಏನಾದ್ರು ಮನೆ ಕ್ಲೀನ್ ಮಾಡುವಾಗ ಹಿಂಗೆಲ್ಲ ಇಲ್ಲ ಡೆಟಾಲ್ದೇನೆ ಅಲ್ಲಿ ವಿಡಿಯೋದಲ್ಲಿ ಇಲ್ವಾ ಏನಂತ ಎಲ್ಲ ಬ್ಯಾಂಡೇಜ್ ಹಾಕ್ಬಿಟ್ಟಾರೆ ಎಲ್ಲ ವಿಡಿಯೋ ಎಲ್ಲ ಮಾಡೋರು ಫಸ್ಟ್ 6 ಗಂಟೆಗೆಲ್ಲ ಸ್ಟಾರ್ಟ್ ಆಗಿರೋದು 6 ಗಂಟೆಗೆಲ್ಲ ಸ್ಟಾರ್ಟ್ ಆಗಿರೋದು ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲ ನನ್ಗೆ ಇದಾಗ್ತೈತೆ. ಹೋಗಿ ಬಿಡು ಏನಾಗಲ್ಲ ಅದು ಆಕ್ಚುಲಿ ಸುಟ್ಟಿರೋದಲ್ವಲ್ಲ ಇದ್ದಲ್ವಾ ಡೆಟಾಯಿಲ್ ಅಲ್ವಾ ಹೋಗುತ್ತೆ ಬೇಗ. ಯಾರಾನ ಡೆಟಾಯಿಲ್ ನ ಹಾಕೊಂಡು ಬ್ಯಾಂಡೇಜ್ ಹಾಕತ್ತಾರ? ನಾನೇ ಇವಣ್ಣ ಮಾಡಿದ್ದು ಬೈ. ಡೆಟಾಯಿಲ್ ಹಾಕ್ಬಿಟ್ಟು ಯಾರಾನ ಡೆಟಾಯಿಲ್ ಒಂದು ನಂಗ್ ಗೊತ್ತಿಲ್ಲ ಅವಣ್ಣನೇ ಮಾಡಿದ್ದು. ಅದು ಸುಟ್ಟೋಯ್ತದ ಆಸಿಡ್ ತರ ಇದೆ. ಅದು ಡೆಟಾಯಿಲ್ ಸ್ವಲ್ಪ ಇದಕ್ಕೆಲ್ಲ ಹಾಕೋದು ಕಾಲಿಗೆ ಗಾಯಕ್ಕೆ ತಾಯಿಗಿಂತ ಬೇಜಾರ್ ಲೇಖನ ಆಗೋಳೆ ಅವ್ಳಿಗೆ ಮಾತೇ ಗೊತ್ತಾ ಇಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ ಸ್ಕಿನ್ ಇದಾಯ್ತಲ್ಲ ನಾವ್ ಮಾಡಿರೋ ಒಂದೇ ಒಂದು ತಪ್ಪಿಂದ ಈ ತರ ಆಗೈತಲ್ಲ ಅಂತ ಬೇಜಾರ್. ಸ್ಕಿನ್ ಅಲ್ಲ ಅದು ಮುಖ ಅಲ್ಲ ಪಾಪ. ಅದು ಆಂಟಿ ಇಲ್ಲಿಗೆ ಪ್ಲಾನ್ ಇರ್ಲಿಲ್ಲ ಆಕ್ಚುಲಿ ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲ ಹಾಕ್ಬಿಟ್ಟು ಬಿಡೋಣ ಅಂತ ಇದು ಲಾಸ್ಟ್ ಅಲ್ಲಿ ಹಾಕಿದ್ದು ಇಲ್ಲೊಂದು ಇರ್ಲಿ ತಡಿ ಅಂತ. ಅಲ್ಲ ನಂಗೆ ಏನು ಅನ್ಸ್ತೈತಂದ್ರೆ ನಿಜವಾಗ್ಲೂ ಡೀಪ್ ಆಗಿ ಹೋಗುತ್ತೆ ಇದೆಲ್ಲ ತಗೊಂಡು ಮಗಿಗೆ ಆಟ ಆಡ್ತಾನ ಮಾಡಕ್ಕೆ ಬಂದೇಟ್ಗೆ ಸಿಟ್ಟು ಬರೋಂಗ್ ಮಾಡ್ಬಿಟ್ರು. ಎಷ್ಟು ಖುಷಿ ಅಕ್ಕ ನೋಡ್ರಿ ತಪ್ಪಸ್ಕೊಂಡ್ಬಿಡ್ತಾವ ಬಂದು ಹಿಂಗೆ ತರಕಾರಿ ತರಕ್ ಹೋದಾಗ ಬಿದ್ದೋಗ್ಬಿಟ್ರು ಅಂತ ಒಳಗೆ ಎಸ್ಕೇಪ್ ಹೋಗಿ ಏನಂತ ಏನೋ ಅಂತ ಮತ್ತೆ ನನಗೆ ಒಳಗೆ ಹೋಗಿ ಅದಕ್ಕೆಲ್ಲ ಕೇಳೋದು ನೋಡ್ಬೇಕು ಡೈಲಾಗ್ ಮಾತಾ ಅದು ಬಾರಿ ಖುಷಿ ಆಯ್ತು ಅವ್ನಿಗೆ ಲೆಕ್ಕನ ಇಷ್ಟ ಆಗಿರೋದು ಅವನಿಗೆ ಸೌಂಡ್ ಗೊತ್ತಾಯ್ತು ಅದಕ್ಕೆ ನಾನು ಅಲ್ಲಿ ಎತ್ಕೊಂಡಿದ್ದೀನಿ ನಮ್ಮ ಅಣ್ಣ ಬಂದಿದ್ದಂಗೆ ಕುಣ್ಕೊಂಡು ಹೋಗಕ್ಕೆ ಏನ್ ತಾರ ಹೊಡಿತೈತೆ ಕರ್ಕೊಂಡದೆ ಅಡಿಗೆ ಮನೆಗೆಲ್ಲ ಜಡವ ಬಾವಾ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು? ಇನ್ನೊಂದ್ಸಲ ಮಾಡ್ಬೇಡ್ರಿ. ಇನ್ನೊಂದ್ಸಲ ಸೀರಿಯಸ್ ಆಗಿ ಮಾಡಿದ್ರು ಆಮೇಲೆ ತಮಾಷೆ ಅನ್ಕೊಂಡು ನಗಾಡ್ಬಿಡ್ತೀನಿ. ಅಕ್ಕ ನಿಮ್ಗೇನ್ ಅನ್ಸ್ತಿದೆ? ಏನೋ ಮಾಡಲ್ಲೋಗಿ ಏನೋ ಐತೆ ಒಂದ್ ಸ್ವಲ್ಪ ಈ ಕಡೆ ಆದ್ರೇನೆ ಸರಿ ಆಗೋದು. ಇನ್ನೊಂದ್ಸಲ ಮಾಡಕ್ ಡೆಟಾಯಿಲ್ ಹಾಕ್ಬಾರ್ದು ಅಂತ ನಮ್ಗೆ ಇವತ್ತು ಅರ್ಥ ಆಗಿದೆ. ಅನ್ಕೊಂಡೆ ಹಾಕಿದ ತಕ್ಷಣ ಹೇಳಿದ್ ನೋಡಿ ಪಾಪ ಉರಿತೈತೆ ಮಾಡ್ಬೇಕಾಯ್ತು. ಏನ್ ಅಷ್ಟೊಂದ್ ಡೆಡಿಕೇಶನ್ ಏನ್ ಇಂಪಾರ್ಟೆಂಟ್ ಇತ್ತಾ ಮಕ್ಕಳು? ಅಲ್ಲ ಬಾವಾ ನಿಮ್ಮನ್ನ ನಂಬಿಸ್ಬೇಕು. ಜಾಸ್ತಿ ಎಲ್ಲಾ ಕಡೆ ನಾನ್ ಬಂದೇಟ್ಗೆ ಅದಕ್ಕೆ ಕೈ ಎಲ್ಲ ಏನ್ ಪರ್ಸೆಂಟೇ ಇಲ್ವಲ್ಲ. ಯಾಮರ್ಸಕ್ ಆಗಲ್ಲ ಅಂತ ನನಗೆ ಗೊತ್ತು. ಅಂಟಿ ಅದು ಅಲ್ಲ ಬಟ್ಟೆ ಬೇರೆ ನೋಡ್ತು ಇದೇ ಬಟ್ಟೆಲಿ ಬಿದ್ದ. ಹೌದು ಬಟ್ಟೆ ಇದೆ ಗಲೀಜಾಗಿಲ್ವಲ್ಲ. ಬಟ್ಟೆ ಕಿತ್ತೋಗುತ್ತಲ್ಲ ಹೇಳಿದ್ರು ಬಟ್ಟೆ ಹರ್ಕೋ ಅಂತ. ನಾನು ಹೊಸ ಡ್ರೆಸ್ ಸರಿಯಲ್ಲ ಅಂದೆ. ಅದು ಹತ್ಬಿಟ್ಲಲ್ಲ ಅವಾಗ ನನ್ಗೆ ಎಲ್ಲ ನಿಜ ಏನೋ. ಆಮೇಲೆ ಲಾಸ್ಟ್ ಅಲ್ಲಿ ಬೇರೆ ನಾನೇ ಬೈಯ ಕಾಯ್ತಾ ಇಲ್ವಲ್ಲ ಅಂತ ನಾನ್ ತಲೆ ಬಗ್ಸ್ಕೊಂಡ್ ಕೂತಿದ್ದೀನಿ. ಹಾ ಎಲ್ಲಿ ಇವ್ರಿಗೆ ಹೋಗಿ ತಡಿ ಬೈಯ ಅಂತ ಏನ್ ಮಾಡೋದು? ಅಲ್ಲ ಲಾಸ್ಟ್ ಅಲ್ಲಿ ಹೆಂಗ್ ಗೊತ್ತಾಯ್ತು? ಕಾಲ ಹತ್ರ ಬಂದ್ರಲ್ಲ ಅದು ಹಿಂಗ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಓಪನ್ ಮಾಡಿದ್ರದನ್ನ ಓಪನ್ ಮಾಡಿ ಒಳಗಡೆ ಗಾಯ ಇವ್ರು ಏನ್ ಮಾಡ್ತಾರಂದ್ರೆ ಏನೇ ಗಾಯ ಆಗ್ಲಿ ಅಥವಾ ನೋಡ್ಬೇಕಲ್ಲ ಗಾಯ ಎಷ್ಟು ಗಾಯ ಆಗದೆ ಹೆಂಗಾಗದೆ ಯಾವ ತರ ನಡೆಯಲಾದ್ರೂ ಬಂದ್ ನೋಡ್ತಾರೆ ಹೆಂಗಾಗಿದೆ ಅಂತ. ಅಲ್ಲ ಅಕ್ಕ ನೀನ್ ತೋರ್ಸ್ಬಾರ್ದಾಯ್ತು ಕಾಲ. ಬೇಡ ಬೇಡ ಇವತ್ತು ನೋಡ್ಬೇಡ ಸುಮ್ಮನೆ ಅಂದ್ಬೇಕಾಯ್ತು. ಯಾವಾಗ ಗೊತ್ತಾಗಿತ್ತು ಗೊತ್ತಾಕ? ನನ್ಗೆ ಯಾರ ನಗ್ತಾಗೂ ಗೊತ್ತಾಗ್ಲಿಲ್ಲ. ನಾನು ಹೆಂಡತಿ ನಗ್ತಾಗೆ ಗೊತ್ತಾಗ್ಬಿಡ್ತು. ಆ ಕಡೆ ತಿರುಗಿ ನಗು ಬಂತು ಹಿಂಗ ಅಂದ್ಬಿಟ್ರು. ಏನ್ ಗೊತ್ತಾ, ನಾನು ಒಂದ್ಸತಿ ನಗು ಬಂತು ಆಯ್ತಾ, ಹಂಗಂದೆ ನಮ್ಮಣ್ಣ ನನ್ನೇ ನೋಡ್ತಿತ್ತು. ನಾನು ಸೀರಿಯಸ್ ಹಿಂಗಂದ್ರ ಆಮೇಲೆ ತಡಿ ಅಂದ್ಬಿಟ್ಟು ಇವ್ನ್ ಬೇಕನ್ನ ನೋಡ್ರಿ ಅವಳು ತಡ್ಕೊಂಡ್ಬಿಟ್ಲಿ ಹಿಂಗೆ. ಅದೇ ಆಮೇಲೆ ಸಂತನು ಸ್ವಲ್ಪ ಅಪ್ಪ ನನ್ಗೆ ಇವಾಗ ಇವರೆಲ್ಲ ಪ್ರಾಂಕ್ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗೆ ಸ್ಕಿನ್ದೇ ಒಂದು ದೊಡ್ಡ ಯೋಚನೆ ಆಗ್ಬಿಡ್ತು. ಹೆಂಗಾಗಿದೆ ನೋಡಿ ಫೇಸು. ಬೈದ್ಬಿಟ್ರೆ ಬೇಜಾರು ಮಾಡ್ಕೊತಾರೆ. ಇದನ್ನೇ ಗೊತ್ತು ತಾನೆ
ಈ ತರ ನೀವು ಬನ್ರಿ. ಹಂಗೆಲ್ಲ ಹೇಳಂಗಿಲ್ಲ ಸುಮ್ನೆ. ಅದ್ ಹೇಳಂಗಿಲ್ಲ ವಸಂತಮ್ಮ, ವಿಡಿಯೋ ಅದ್ ಮಾಡ್ಬೇಕಾದ್ರೆ ಅವ್ರು ವಿಡಿಯೋ ಮಾಡ್ದೇನೆ ಅವ್ರ ಜೊತೆ ಹೇಳಕ್ಕೆ. ಅಥವಾ ಹೇಳಂಗಿಲ್ಲ ವಿಷಯ. ನಿನ್ನೆ ಪ್ಲಾನ್ ಮಾಡ್ತಿದೀವಿ ಹಿಂಗ್ ಮಾಡೋಣ ಅಂತ ಆಂಟಿ. ನೀವು ಏನಾದ್ರೂ ಮಾಡ್ಕೊಳ್ರಿ, ಫಸ್ಟ್ ಅವ್ರಿಗೆ ಹಿಂಗ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಮಾಡ್ರಿ. ನಾವ್ ಮಾಡ್ತಿರೋದ್ ಈಗ ಒಂದ್ ಕಡೆ ಬೈಬೇಕು ಅಂತ, ಒಂದ್ ಕಡೆ ಫಸ್ಟ್ ಸಮಾಧಾನ ಮಾಡೋಣ ಅಂತ, ಇನ್ನೊಂದ್ ಕಡೆ ಈಗ ಅವನಿಗೆ ಬೈದ್ರೆ ಅವನು ಮುನ್ಸ್ಕೊಂಡ್ಬಿಡ್ತಾನೆ. ಡೈಲಾಗ್ ಇವನು ನಿನ್ನೆ ಹೇಳ್ದ ನಮ್ ಭಾವ ಮಾತ್ರವಾ ನನ್ನನ್ನಂತೂ ಬೈದ್ರೆ ನಮ್ ಬರೋದೇ ಇಲ್ಲ ಬೈಯೋದೇ ಇಲ್ಲ ಭಾವ ಅಂತ ಹೇಳಿದ್ದ. ಅದೇ ಅವ್ನ್ ಬೈದ್ರೆ ಅವ್ನು ಮುನ್ಸ್ಕೊಂಡ್ಬಿಡ್ತಾನೆ. ಅದನ್ನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಾನು, ಏನ್ ಅನ್ನೋದು ಇವ್ರಿಗೆ. ಅವನು ಏಟ್ ಮಾಡ್ಕೊಂಡವನೆ, ಅವ್ನು ಚೆನ್ನಾಗಿದ್ದೀರ ಅವನಿಗೆ ಬೈಬೋದಿತ್ತು. ಇವರು ಅಕ್ಕಂಗೂ ನಾನು ಅದನ್ನೇ ಹೇಳ್ದೆ, ನೀನೇನಾದ್ರು ಚೆನ್ನಾಗಿದ್ದು ನಾನು ಮಾತ್ರ ಏಟ್ ಮಾಡ್ಕೊಂಡ್ರೆ ನಿಂಗೆ ಜಾಸ್ತಿ ಬೈಗ್ಲ ಬೀಳ್ತವೆ, ನೀನು ಏಟ್ ಮಾಡ್ಕೋಬೇಕು, ಅವಾಗ ಸ್ವಲ್ಪ ಬೈಯೋದು ಕಡಿಮೆ ಆಗೋದು. ಆಮೇಲೆ ಮಗ ನೋಡಿದ್ನಲ್ಲ, ಮಗುನ ಏನು ಮಾಡಿಲ್ಲ, ಕರ್ಕೊಂಡು ಹೋಗಿಲ್ಲ. ಅಕ್ಕ ಯಾವಾಗ್ಲೂ ನಮ್ಗೆ ಹೇಳ್ತಾ ಇರ್ತದಲ್ಲ, ಕರ್ಕೊಂಡು ಹೋಗ್ಬಿಡಿ ನಾನು ನೋಡ್ಕೊತೀನಿ ಬಿಟ್ಟೋಗಿ ಅಂತ. ಅಲ್ಲಿಗೆ ಅಕ್ಕಂಗೆ ಏನು ಅನ್ನಂಗಿಲ್ಲ ಅಂತ ಸುಮ್ಮನೆ ಆಗೋದೆ. ಇನ್ನು ಇವ್ರಿಬ್ರಿಗೆ ಅನ್ಬೇಕಾಗಿರೋದು, ನೀವು ಬಂದು ಕುತ್ಕೊಂಡ್ಬಿಟ್ರಲ್ಲ, ಹಂಗೇನಾರ ಇವ್ರು ಜಗಳ ಮಾಡ್ಯಾರ ನಾನಿಸಿ ಇಟ್ಕೊಂಡು ಇವನ್ನೇನ ಬೈದ್ ನನ್ನ ಬೈದಿದ್ರೆ ಇವಳಿಗೆ ಚೆನ್ನಾಗಿ ರುಬ್ಬಿಟ್ಟು ಅಂಟೋಗಿವೆ. ನಾನು ಬೊಕ್ಸಿಗೆ ಪಟ್ಟು ನೀನು ಅಂತ ನಾನು ಅದಕ್ಕೆ ನೆನೆ ಹೇಳ್ತಿದ್ದು, ಗಂಭೀರವಾಗಿ ಹೇಳ್ಬಿಡಿ ಅವ್ರಿಗೆ. ಈ ಥರ ಎಲ್ಲ ಇಷ್ಟ ಆಗಲ್ಲ. ನಮ್ಮ ಬಾವು ಮುಂಚೆನೆ ಹೇಳ್ಬೇಕು, ನಾವು ಫ್ರ್ಯಾಂಕ್ ಹೇಳು ಹೇಳು ಅಂತ ಹೋಯ್ದು ಎಲ್ಲಿ ಹೇಳ್ತಿ ಕೇಳ್ತೀರಾ? ರತ್ನಮ್ಮರೇ, ನಮ್ಮೂರಲ್ಲಿ ಮಾಸ್ಟ್ರು ಹಬ್ಬಕ್ಕೆ ಹೇಳಿದ್ರಂತೆ, ಹಿಂಗೆ ನಾದ್ನೀರು ತಮಾಷೆ ಮಾಡಕ್ ಹೋಗಿ ರಾಗಿ ಅಂಡಿಗೆ ಹಾಕ್ಬಿಟ್ಟು ಮೇಲೆ ಮಂದ್ಲಿಂಗೆ ಹಾಕವ್ರೆ, ಹಬ್ಬಕ್ಕೆ ಹೇಳಿದ್ರಂತೆ. ಹಬ್ಬ ಮಾಡ್ತಿದ್ರು ಅವ್ರು ಮಾಸ್ಟ್ರು ಪಾಪ. ಮಾವಂಗೆ ಆ ಥರ ಮಾಡಕ್ ಹೋದ್ರಿ ಹಿಂಗೆ ಕಾಮಿಡಿಯ. ಊಟಕ್ಕೆ ಬಂದ್ರಲ್ಲ, ಊರಿಂದ ಹಬ್ಬಕ್ಕೆ ಹೋದ್ರಲ್ಲ, ಹಿಂಗೆ ಮಂದ್ಲಿಂಗೆ ಮೇಲೆ ಕಾಲಿಗೆ ತಿಟ್ಗೆ ಜಾರು ಬಿದ್ದು ಇದೇ ಮುರಿದೋಗಿ ಅವಯ್ಯ ಇವತ್ತುವೆ ಕೋಲಲ್ಲೇ. ಅವೆಲ್ಲ ಸಮಸ್ಯೆಗಳು ಹೆಂಗೋ ಹೋಯ್ತವೆ, ನಂಗೆ ಅದಕ್ಕೆ ಭಯ. ಅಮ್ಮ, ನಿಮ್ಮ ಅಕ್ಕನ ಇದ್ರ ಬಗ್ಗೆ ಅಲ್ಲ, ನನ್ನ ಅಕ್ಕನ ಇದ್ರ ಬಗ್ಗೆ ಏನಂತೀರ ನೀವು? ನಾನೇ ಮಾಡಿದ್ರೆ ಅವಳಿಂದ ಅವಳು ಮಾಡ್ಕೊಂಡವಳೆ, ಕೊಬ್ಬರಿನೇ ಹೆಚ್ಚು ಸರಿಯಾಗ್ತದೆ. ಒರಿಜಿನಲ್ ಆಗಿ ಆಗೇ ಬಿಡ್ತು. ಈಗ ಇವ್ರೆಲ್ಲೋ ಬೇರೆ ಕಡೆ ಇರ್ತಾರೆ, ಆಗ ಇವ್ರು ಗೊತ್ತಾದಾಗ ಅವ್ರು ಕಾಮಿಡಿ ಮಾಡೋರು ಅಂತ ಕುತ್ಕೊಂಡ್ಬಿಡ್ತಾರೆ. ಒಂಥರ ಸೀರಿಯಸ್ ಆಗಲ್ಲ. ಎಲ್ಲ ಮಾಡಕ್ ಹೋಗಿ ಈಗ ಇಲ್ಲ ಆಗೈತಲ್ಲಕ್ಕ, ಅದೇ ತಮಾಷೆಗೆ ಅಮಾಸೆ ಹಿಂಗೆಲ್ಲ ಮಾಡಬಾರ್ದು. ಅದು ಏನ್ ಗೊತ್ತಾ, ಇವಾಗ ಗುರ್ತು ಒಂದು ನಾವ್ ಮಾಡಕ್ ಹೋಗಿದ್ರೆ ಹಿಂಗ ಆತು ಅನ್ನೋದು ಒಂದು ಗುರ್ತು. ಇವಾಗ ನಮಗೆ ಈ ತರ ಮಾಡ್ದು ನಾವೇನೋ ಒಂದ್ ಮಾಡಕ್ ಸುಮ್ನೆ ಅಂತ ಹೇಳಕ್ ಮಾಡಕ್ ಹೋದೋದು ನಿಜವಾಗಿ ಸ್ವಲ್ಪ ಲೈಟ್ ಆಗಿ ಆಗಿದೆ ಅಷ್ಟೇ. ಹೋಗ್ಲಿ ಬಿಡು, ಏನ್ ತೊಂದ್ರೆ ಏನಿಲ್ಲ. ಮಾಡಿದ್ದೇನ್ ತಪ್ಪಲ್ಲ, ಇನ್ನ ಏನಾದ್ರು ಸಣ್ಣದು ವಿಷಯ ಇಟ್ಕೊಂಡು ಮಾಡ್ಬೇಕು. ಅಯ್ಯೋ, ಇವತ್ತು ನಿಜವಾಗ್ಲೂ ಈ ಥರ ಎಡವಟ್ಟಾಗತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಸ್ಕಿನ್ನು ಸ್ವಲ್ಪ ಉರಿತಾ ಇತ್ತಲ್ವ, ಆವಾಗಲೇ ನಾನು ಅದನ್ನು ತೆಗೆದು ಬಿಡಬೇಕಿತ್ತು. ನಾನೇನು ಅಂದ್ಕೊಂಡೆ ಅಂದರೆ ಆ ಬ್ಯಾಂಡೇಜ್ ಹಾಕಿದ್ವಲ್ಲ ಅದರಿಂದ ಉರಿತಿರ್ಬೋದೇನೋ ಅಂತ ಹೇಳ್ಬಿಟ್ಟು ತೆಗಿಲಿಕ್ಕೆ ಹೋಗಲಿಲ್ಲ, ನೆಗ್ಲೆಕ್ಟ್ ಮಾಡಿಬಿಟ್ಟೆ ಆಯಿತಾ. ಹಾಗಾಗಿ ಒಂದು ಅರ್ಧ ಗಂಟೆ ಬೇರೆ ಆಯ್ತಲ್ವ ಅದನ್ನು ಹಚ್ಕೊಂಡು, ಹಂಗಾಗಿ ತುಂಬಾ ಬರ್ನ್ ಆಗಿಬಿಟ್ಟಿದೆ ಅದು ಹೆಂಗೆ ಉರಿತಾ ಇದೆ ಅಂದರೆ ನನಗಿನ್ನೂ ಉರಿತಾ ಇದೆ, ಅಷ್ಟು ಉರಿತಾ ಇದೆ ಅದು. ಕ್ರೀಮ್ ಹಚ್ಚಿದ್ರು ಕೂಡ ಉರಿ ಕಡಿಮೆನೇ ಆಗಲಿಲ್ಲ. ಆಮೇಲೆ ಆಲಿವಿರಾ ಜೆಲ್ ಅಪ್ಲೈ ಮಾಡಿದೆ, ಆವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ನಮಗಿವತ್ತು ಎಕ್ಸ್ಪೀರಿಯನ್ಸ್ ಆಯಿತು. ಸುಮ್ಮನೆ ಈ ಥರ ತಮಾಷೆ ಎಲ್ಲ ಮಾಡೋಕ್ಕೆ ಹೋದಾಗ ಒಂಚೂರು ಎಚ್ಚರ ತಪ್ಪಿದ್ರು ಕೂಡ ಅದು ಏನೇನೋ ಆಗೋಗ್ಬಿಡುತ್ತೆ. ನನಗಿವತ್ತು ಆಗಿದ್ದ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ನಿಜ ಇನ್ಯಾವತ್ತೂ ಕೂಡ ಪ್ರಾಂಕ್ ಮಾಡೋದು ಈ ಥರದ್ದೆಲ್ಲ ನಾನಂತೂ ಮಾಡಲಿಕ್ಕೆ ಹೋಗಲ್ಲ. ಅದರಲ್ಲೂ ಕೂಡ ಈ ಡೆಟಾಯ್ಲು ಇಂಥದ್ರಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಕೂಡ. ಸ್ಕಿನ್ ಮೇಲೆ ಏನೇ ಅಪ್ಲೈ ಮಾಡಬೇಕಾದ್ರೂ ಸಹ 100 ಸಲ ಯೋಚನೆ ಮಾಡಿ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ನೋಡಿ ಇವತ್ತಾಗಿರೋದರ ಆಗೋಗುತ್ತೆ. ಇನ್ನು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ.